करुनाडा विजया सेने संगठन ने तुमकुर तालुक के हेबपुर होबली इकाई ने नागवली ग्राम पंचायत परिसर के सामने एक विशाल मुफ्त स्वास्थ्य जांच शिविर और रक्तदान शिविर का आयोजन किया। कार्यक्रम को जेडीएस तालुक अध्यक्ष नागवली रमन्ना ने उद्घाटन किया। ग्राम पंचायत नागन्ना के पूर्व अध्यक्ष, वीरशैव संगठन की अध्यक्ष लीला मूर्ति, गाँव के वरिष्ठ नेता गोपालया श्रीनिवास और कई नेताओं ने कार्यक्रम में भाग लिया। संगठन के अध्यक्ष सोपानहल्ली श्रीनिवास, उपाध्यक्ष नवनीत कुमार, महासचिव थिम्मासन रवि कुमार, अल्पसंख्यक इकाई के अध्यक्ष सेट, कार्यकारी अध्यक्ष वसीम, दर्शन, शिवराज, केम्पाराज, परमेश, नवीन, कई संगठनों के पदाधिकारी और संगठन के जिला अध्यक्ष अरुण कृष्णैया कार्यक्रम में मौजूद थे। ಇವಾಗೆಲ್ಲ ಕಾರ್ಯಕ್ರಮಗಳೆಲ್ಲ ಆಯೋಜಿಸಿ ಹೋಗಿದ್ದಾರೆ. ಅವ್ರಿನ್ನೂ ಬರೋದು ಲೇಟ್ ಆಗ್ತದೆ. ಇವತ್ತಿನ ದಿವಸ ಎಲ್ಲರೂ ಸೇರಿ ಪಾಪ ಒಗ್ಗಟ್ಟಾಗಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿವಸ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿದರೆ ನಮ್ಮ ಈ ವಕೀಲರ ಸಂಘದ ರಾಜ್ಯ ವಕೀಲರ ಸಂಘದಿಂದ ಆಯುರ್ವೇದಿಕ್ ಇದು ಅವರು ಸಹ ಬಂದಿದ್ದಾರೆ. ಹಾಗೂ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಅವರಿಂದ ಅವರು ಸಹ ಬಂದಿದ್ದಾರೆ. ಅವರೆಲ್ಲ ಬಂದು ಫಿಸಿಯೋಥೆರಪಿ ಹಾಗೂ ಸೊಂಟ ನೋವು, ಕೀಲು ನೋವು, ಕಾಲು ನೋವು ಈ ತರದೆಲ್ಲ ಇಲ್ಲೇ ಒಂದು ಫಿಸಿಯೋಥೆರಪಿ ಮಾಡಿ ಒಂದು ಇದು ಮಾಡ್ತಾರೆ. ಹಾಗೂ ECG ಸಹ ನೀಡ್ತಾ ಇದೆ, ರಕ್ತದಾನ ಶಿಬಿರ ನೀಡ್ತಾ ಇದೆ. ಇದಕ್ಕೆಲ್ಲ ಆಯೋಜನೆ ಮಾಡಿದ್ದಾರೆ. ಇಂಥ ಸದುಪಯೋಗ ಪಡ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಈಗ ಹಾಸ್ಪಿಟ್ಲಿಗೆ ಹೋಗೋಕ್ಕಲ್ಲ, ಕೆಲವು ವಯಸ್ಸಾದ ಎಲ್ಲ ಮಾನವೀಯರೆಲ್ಲ ಅಂಗಡಿಯವರೆಲ್ಲ ಬಂದಿದ್ದಾರೆ. ಇವತ್ತು ಅದೆಲ್ಲ ಬಹಳ ಹೋಗಲ್ಲ, ಇಲ್ಲೇ ತಪಾಸಣೆ ಮಾಡಿ ಅವರು ಮಾರ್ಗದರ್ಶನ ಕೊಡ್ತಾರೆ ಡಾಕ್ಟರ್ಗಳು. ಅದ್ರ ಪ್ರಕಾರ ನಡ್ಕೊಂಡು ಆರೋಗ್ಯ ಭಾಗ್ಯವನ್ನು ಇದ್ರೆ ಎಲ್ಲ ಇದ್ದಂಗೆ ನಿಮ್ಗೆ ಹಣ, ಅಂತಸ್ತು, ಐಶ್ವರ್ಯ ಯಾವುದೂ ಇದೆ ಬರಲ್ಲ. ಆರೋಗ್ಯನೇ ಐಶ್ವರ್ಯ, ಅಂತಸ್ತು, ಸಂಪತ್ತು ಎಲ್ಲ ಅಂತ ಹೇಳ್ತಾ ಹಾಗೂ ಈ ಕಾರ್ಯಕ್ರಮ ಒಂದು ಸಂಘಟನೆ ಏನು ಸಂಘಟನೆ ಬೇಕು ಅಂದ್ರೆ ಸಂಘಟನೆ 10 ಸಾವಿರ ಕೆಲಸ ಮಾಡುತ್ತೆ. 10 ಸಾವಿರ ಕೆಲಸ ಅಂದ್ರೆ ಜನಗಳಿಗೆ ಏನಾಗಬೇಕು, ಏನೇನು ಬಡವ್ರ ಪರ, ದೀನದಲಿತರ ಪರ ಕೆಲಸ ಮಾಡಬೇಕು ಅಂತ ಒಂದು ತುಡಿತ ಇಟ್ಕೊಂಡು ನಮ್ಮ ಈ ಕರುನಾಡ ವಿಜಯ ಸೇನೆ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಶ್ರೀನಿವಾಸ್ ಅವರು ಹೆಚ್ಚಿನದಾಗಿ ಆಸಕ್ತಿ ವಹಿಸಿ ತುಂಬಾ ವಾರಗಟ್ಟಲೆಯಿಂದ ಒಂದು ಏನೇನು ನಮ್ಮ ನಾಗವಲ್ಲಿ ಮತ್ತು ಅಕ್ಕಪಕ್ಕದ ಜನಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು, ಅವ್ರಿಗೆ ತನ್ನ ಕೈಲಾದ ಸೇವೆ ಮಾಡಿಸ್ಬೇಕು, ಅವ್ರಿಗೆ ಆರೋಗ್ಯ ಇರ್ಬೋದು, ಎಲ್ಲ ರೀತಿಯಲ್ಲೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಇನ್ನೂ ಸಹ ಹೆಚ್ಚಿನದಾಗಿ ನಮ್ಮ ಜನಗಳು ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನಾದ್ರೂ ಆಶಿಸ್ತಾ ಏನು ಒಂದು ನಾಗವಲ್ಲಿ ಅಂದ್ರೆ ತಮ್ಗೆಲ್ಲ ಗೊತ್ತು. ನಾಗವಲ್ಲಿ ಅಂದ್ರೆ ಒಂದು ಕೇಂದ್ರ ಭೂಮಿ ನಮ್ಮ ತಾಲೂಕಿಗೆ. ಇಲ್ಲಿ ಏನಂದ್ರೆ ನಾಗವಲ್ಲಿ ಈ ಕಡೆ ಕುಣಗಲ್ಗಿರ್ಬೋದು, ಮೈಸೂರಿಗಿರ್ಬೋದು, ತುಮಕೂರಿಗಿರ್ಬೋದು, ಈ ಕಡೆ ನಮ್ಮ ಹೊನ್ನೂರ್ಗಿರ್ಬೋದು, ಈ ಕಡೆ ಗುಡ್ಡೇಶ್ವರವಾಗಿರ್ಬೋದು, ಒಂದು ವ್ಯಾಪಾರ ಸ್ಥಳ. ಇಲ್ಲಿ ಎಲ್ಲರೂ ಸಹ ಸಜ್ಜನ ಇರುವಂತಹ ಸ್ಥಳ. ಇಲ್ಲಿ ಶಿವಕುಮಾರ್ ಸ್ವಾಮಿಗಳು ಓದಿದಂತ ಸ್ಕೂಲು ಮತ್ತು ನಮ್ಮ ಬಾಲಗಂಗಾಧರನಾಥ, ನಮ್ಮ ಬಾಲಗಂಗಾಧರನಾಥ ಇದು ನಮ್ಮ ಚಂದ್ರಗಿರಿ, ನಮ್ಮ ಮಠದ ಏನು ನಮ್ಮ ನಿರ್ಮಲಾನಂದ ಶ್ರೀಗಳು ಸಹ ಓದಿದಂತ ಶಾಲೆ ನಮ್ಮ ನಾಗವಲ್ಲಿ ಇದೆ. ಅದು ಇತಿಹಾಸ ಹೊಂದಿದೆ. ಯಾಕೆಂದ್ರೆ ಇದು ಒಂದು ಪುಣ್ಯಭೂಮಿ ಅಂತ ನಾನಾದರೂ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಏನು ಒಂದು ನಮಗೆ ಇಲ್ಲಿನ ಬಡವರಿಗೆ ಇದರ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೇಳಬೇಕಂತ ಮಾಡ್ತಕ್ಕಂಥದನ್ನ ಇಲ್ಲಿ ಬಂದಿರ್ತಕ್ಕಂಥ ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗ್ಬೋದು, ಯಾವ ರೀತಿ ಯಾವ ಕಾಯಿಲೆಗೆ ಯಾವ ಸಿಂಪ್ಟಮ್ಸ್ ಸಿಗ್ತದೆ ಅನ್ನೋದನ್ನು ತಿಳಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾರು ಕಾಯಿಲೆಗಳಿಗೆ ಯಾವ ತರ ಇರಬೇಕು ಅಂತ ಮನವರಿಕೆ ಮಾಡಿಕೊಡ್ಬೇಕು. ಹಾಗೆ ಹೆಚ್ಚು ಜನ ಬಂದು ತಪಾಸಣೆಯಲ್ಲಿ ಭಾಗವಹಿಸಿ ಶುಗರ್ ಇರ್ಬೋದು, BP ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದು ನೀವು ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ ಸಜೆಷನ್ ಏನು ಹೇಳ್ತಾರೆ ಅವರು ತಿಳ್ಕೊಂಡು ಅವ್ರು ಹೇಳಿದಂತೆ ನಡ್ಕೊಂಡು ಆರೋಗ್ಯ ಕಾಪಾಡ್ಕೊಬೇಕಂತ ಕೇಳ್ಕೊಂತೀನಿ. ಹಿಂಗೆ ಮುಂದೆ ಇಷ್ಟು ಶ್ರೀನಿವಾಸ್ ಅವ್ರಿಗೆ ಆರೋಗ್ಯ ಎಲ್ಲ ಅವ್ರಿಗೂ ಕೊಟ್ಟು ದೇವ್ರು ಕಾಪಾಡಿ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಕೇಳ್ಕೊಂತೀವಿ. ಎಲ್ಲ ನಮ್ಮ ನಾಗವಲ್ಲಿ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಜನಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ಮುಂದೆ ಸಹ ಒಳ್ಳೆ ಕಾರ್ಯಕ್ರಮಗಳನ್ನು ಈ ಕರ್ನಾಟಕ ವಿಜಯ ಸೇನೆ ನಡೆಸ್ಕೊಡ್ಬೇಕು. ಈ ಒಂದು ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ನಮಸ್ಕಾರ. ಇದೇ ಮೊದಲ ಬಾರಿ ಕರುನಾಡ ವಿಜಯ ಸೇನೆ ಸಂಘಟನೆ ವತಿ ಹೆಬ್ಬೂರು ಹೋಬಳಿ ಘಟಕದಿಂದ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲೂ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಉಚಿತ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ತಿಳಿಸಿದ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ತಿಳಿಸಿದ ಹಾಗೆ ಅಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಮಿನಿಮಮ್ 100 ವರ್ಷದ ಮೇಲೆ ಬದುಕ್ತಿದ್ದಂತೆ. ಆದರೆ ಈಗಿನ ಮನುಷ್ಯರು ಈ ಮೆಡಿಸಿನ್
ಪ್ರಪಂಚದಲ್ಲಿ ಯಾವ ರೀತಿ ಆಗಿದೆ ಅಂದರೆ 40 ವರ್ಷಕ್ಕೆ ಇಲ್ಲ 50-60 ವರ್ಷಕ್ಕೆ ಬದುಕರೆ ಹೆಚ್ಚಾಗ್ಬಿಟ್ಟಿದೆ. ಅಂದರೆ ಆಗಿನ ಕಾಲದಲ್ಲಿ ಆಯುರ್ವೇದಿಕ್ಕಿಗೆ ಸಂಬಂಧಪಟ್ಟಂತೆ ಇವತ್ತು ತಲೆನೋವು ಬಂತು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂತಹ ಜೀರಿಗೆ ಸಂಬಂಧಪಟ್ಟಂತೆ ಮತ್ತಿತರ ಯೋಚನೆ ಮುಖಾಂತರ ಕಾಯಿಲೆಗಳನ್ನ ನಿರ್ಮಾಣ ಮಾಡ್ಕೊತಿದ್ರು. ಆದರೆ ಇತ್ತೀಚೆಗೆಗಳಲ್ಲಿ ಒಂದು ಓವರ್ ಡೋಸ್ ತಗೊಳ್ಳೋದು ಮತ್ತಿತರ ಅಂಥ ಕಾಯಿಲೆಗಳಿಗೆ ಮೆಡಿಸಿನ್ ಕಾಯಿಲೆಗಳಿಂದ ಜನರು ಈಗಾಗಲೇ ಕಂಗೆಟ್ಟು ಹೋಗಿದ್ದಾರೆ. ದಯವಿಟ್ಟು ಹೆಚ್ಚಿಗೆ ಪುರಾತನ ಕಾಲದಲ್ಲಿ ಇದ್ದಂತಹ ಆಯುರ್ವೇದಿಕ್ ತಪಾಸಣಾ ಶಿಬಿರಕ್ಕೆ ಹಲವಾರು ಸಂಘಟನೆಗಳು ಹೆಚ್ಚಿನ ಮಹತ್ವ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮ ಮಾಡಲು ನನ್ನ ಜೊತೆಗೆ ನನ್ನ ಸಂಘಟನೆಯ ಕುಟುಂಬ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ.